ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಸಾಮಾನ್ಯವಾಗಿ ನೋಡಿ, ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ಗೊಂಥರ ಸಿದ್ಧತೆ ಬೇಕಾಗತ್ತೆ. ಹೌದು ಹೌದು, ದೊಡ್ಡ ದೊಡ್ಡ ವೈದ್ಯಕೀಯ ಪದಗಳು, ಅಂಕಿಅಂಶಗಳು. ಅಬ್ಬಾ, ಅದೇ ಲ್ಯಾಬ್ ರಿಪೋರ್ಟ್ ಹಿಡ್ಕೊಂಡು ಕೂತ ಹಾಗೆ ಆಗತ್ತೆ. ಆ ಸಂಖ್ಯೆ ಏನು, ಈ ಸಂಖ್ಯೆ ಏನು ಅಂತ ತಲೆ ಕೆಡಿಸ್ಕೊಳ್ಳೋದೇ ಒಂದ್ ದೊಡ್ಡ ಕೆಲ್ಸ. ನಿಜ. ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಗೊಂದಲವೇ ಜಾಸ್ತಿ ಆಗತ್ತೆ ಕೆಲವೊಮ್ಮೆ. ನಿಖರವಾಗಿ. ಅದೇ ಇವತ್ತು ನಮ್ಮ ಮುಂದಿರೋ ಮೂಲ ಇದೆಯಲ್ಲ, ಅದು ಆ ಥರ ಇಲ್ಲ. ಇದು ಆರೋಗ್ಯದ ಮಾಹಿತಿಯನ್ನ ಒಂದು ಕಥೆಯ ರೂಪದಲ್ಲಿ ಹೇಳುತ್ತೆ. ಇದು ಹಿರಿಯ ನಾಗರಿಕರ ಸಂತೋಷದ ವಾರದಲ್ಲಿ ಹಂಚಿದ ಒಂದು ಕರಪತ್ರ. ಶೀರ್ಷಿಕೆ ತುಂಬಾ ಸರಳವಾಗಿದೆ, ಆದರೆ ಒಳಗಿರೋ ಕಲ್ಪನೆ ಅದ್ಭುತವಾಗಿದೆ. ಹೌದು, ಇದೊಂದು ಅದ್ಭುತ ಕಲ್ಪನೆ. ಸಾಮಾನ್ಯವಾಗಿ ತುಂಬಾ ನೀರಸ ಅನಿಸೋ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್, ಈ ವಿಷಯಗಳನ್ನೆಲ್ಲ ಒಂದು ಕ್ರೈಮ್ ಡ್ರಾಮಾ ತರ ಕಟ್ಕೊಟ್ಟಿದ್ದಾರೆ. ಒಂದು ನಗರವಂತೆ. ಅಷ್ಟೇ ಅಲ್ಲ, ಆ ನಗರಕ್ಕೆ ಒಬ್ಬ ಮೇಯರ್ ಕೂಡ ಇದ್ದಾರೆ. ಹೌದು, ಆ ಮೇಯರ್ ಬೇರೆ ಯಾರೂ ಅಲ್ಲ, ನಾವೇ. ಈ ರೂಪಕ ನನ್ಗೆ ಬಹಳ ಇಷ್ಟ ಆಯ್ತು. ಯಾಕೇಳಿ? ಯಾಕಂದ್ರೆ ಲ್ಯಾಬ್ ರಿಪೋರ್ಟ್ನಲ್ಲಿ ನಿಮ್ಮ LDL 150 ಇದೆ ಅಂದ್ರೆ ಅದರ ಗಂಭೀರತೆ ನಮ್ಗೆ ಅಷ್ಟಾಗಿ ತಟ್ಟೋದಿಲ್ಲ. ಸರಿ. ಆದ್ರೆ ನಗರದ ಮುಖ್ಯ ರಸ್ತೆಯನ್ನ ಖಳನಾಯಕರು ಬ್ಲಾಕ್ ಮಾಡ್ತಿದ್ದಾರೆ ಅಂದ್ರೆ ತಕ್ಷಣ ಪರಿಸ್ಥಿತಿ ಅರ್ಥ ಆಗುತ್ತೆ. ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಸುತ್ತೆ ಅಲ್ವಾ? ಅದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ. ಈ ದೇಹವೆಂಬ ನಗರದೊಳಗೆ ಒಂದು ಆಳವಾದ ನೋಟ ಬೀರೋಣ. ಈ ನಗರದಲ್ಲಿ ಅಪರಾಧಿಗಳು ಯಾರು, ಅವರನ್ನ ಹಿಡಿಯೋ ಪೊಲೀಸ್ ಪಡೆ ಹೇಗಿದೆ, ಮತ್ತೆ ಈ ನಗರದ ಮೇಯರ್ ಆಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ನಾವು ಯಾವ ನಿಯಮಗಳನ್ನ ಜಾರಿಗೆ ತರಬೇಕು, ಇದೆಲ್ಲ ನೋಡೋಣ. ಹಾಗಾದ್ರೆ ಬನ್ನಿ, ಮೇಯರ್ ಕುರ್ಚಿಯಲ್ಲಿ ಕೂತು ಕೆಲಸ ಶುರು ಮಾಡೋಣ. ಮೊದಲಿಗೆ ಈ ನಗರದ ಪರಿಸ್ಥಿತಿ ಹೇಗಿದೆ? ಶಾಂತವಾಗಿದೆಯಾ? ಖಂಡಿತ ಇಲ್ಲ. ಮೂಲದಲ್ಲಿ ಹೇಳೋ ಹಾಗೆ ನಮ್ಮ ದೇಹ ಒಂದು ಪಟ್ಟಣ ನಿಜ. ಆದ್ರೆ ಇದೇನು ಸುಮ್ಮನೆ ಶಾಂತವಾಗಿರೋ ಹಳ್ಳಿಯಲ್ಲ. ಇಲ್ಲಿ ಗಂಭೀರವಾದ ಅಪರಾಧದ ಸಮಸ್ಯೆ ಇದೆ. ಓಹ್, ಹಾಗಾದ್ರೆ ಮುಖ್ಯ ಖಳನಾಯಕ ಯಾರು? ಮೂಲವು ನೇರವಾಗಿ ಅವನ ಕಡೆಗೆ ಬೆರಳು ಮಾಡುತ್ತೆ. ಅವನ ಹೆಸರು ಕೊಲೆಸ್ಟ್ರಾಲ್. ಇವನು ಸಮಾಜಘಾತಕ ಶಕ್ತಿ, ಸಾರ್ವಜನಿಕ ಶತ್ರು ನಂಬರ್ 1. ಹೌದು. ಆದರೆ ಇವನು ಒಂಟಿಯಾಗಿ ಕೆಲಸ ಮಾಡಲ್ಲ. ಇವನಿಗೆ ಟ್ರೈಗ್ಲಿಸರೈಡ್ ಅಂತ ಒಬ್ಬ ಸಹಚರ ಇದ್ದಾನೆ. ಇವರಿಬ್ಬರೂ ಸೇರಿ ಒಂದು ಗ್ಯಾಂಗ್. ಹಾಗಾದ್ರೆ ಇದೊಂದು ದರೋಡೆಕೋರರ ಜೋಡಿ. ಇವರು ನಗರದಲ್ಲಿ ಏನು ಮಾಡ್ತಾರೆ? ಇವರ ಅಪರಾಧದ ಸ್ವರೂಪವೇನು? ಇವರ ಮುಖ್ಯ ಗುರಿ ಒಂದೇ: ನಗರದ ರಸ್ತೆಗಳನ್ನ, ಅಂದ್ರೆ ನಮ್ಮ ಅಪಧಮನಿ ಅಭಿಧಮನಿಗಳನ್ನ ಬ್ಲಾಕ್ ಮಾಡೋದು. ಓಕೆ. ಯೋಚನೆ ಮಾಡಿ, ಒಂದು ನಗರದ ಮುಖ್ಯ ರಸ್ತೆಗಳೇ ಬಂದಾದ್ರೆ ಏನಾಗುತ್ತೆ? ಸರಕು ಸಾಗಾಟ ನಿಲ್ಲುತ್ತೆ, ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ, ಇಡೀ ನಗರವೇ ಸ್ತಬ್ಧ. ಅದೇ ರೀತಿ ದೇಹದಲ್ಲಿ ರಕ್ತ ಸಂಚಾರತೆ ಅಡ್ಡಿಯಾಗುತ್ತೆ. ನಿಖರವಾಗಿ. ಯಾಕಂದ್ರೆ ಈ ನಗರದ ಎಲ್ಲಾ ಪ್ರಮುಖ ರಸ್ತೆಗಳು ಹೋಗಿ ಸೇರೋದೆಲ್ಲಿಗೆ ಗೊತ್ತಾ? ಎಲ್ಲಿಗೆ? ನಗರದ ಕೇಂದ್ರಕ್ಕೆ. ನಮ್ಮ ಹೃದಯವೇ ಈ ನಗರದ ರಾಜಧಾನಿ. ಓಹೋ. ಸೊ ಇವರ ಕೃತ್ಯ ಕೇವಲ ಟ್ರಾಫಿಕ್ ಜಾಮ್ ಮಾಡೋದಲ್ಲ, ಬದಲಿಗೆ ಇಡೀ ರಾಜಧಾನಿಯನ್ನೇ ಸ್ತಬ್ಧಗೊಳಿಸೋ, ಮುತ್ತಿಗೆ ಹಾಕೋ ಪ್ರಯತ್ನ ಇದು. ಇದು ಕೇಳೋದಕ್ಕೆ ಭಯಾನಕವಾಗಿದೆ. ಇಂಥ ಗಂಭೀರ ಪರಿಸ್ಥಿತಿ ಇದ್ದಾಗ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಯಾರೂ ಇಲ್ವಾ? ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಇಲ್ಲಿದೆ ನೋಡಿ ಕಥೆಯ ಅತಿ ರೋಚಕ ಭಾಗ. ಖಂಡಿತವಾಗಿಯೂ ಒಂದು ಪೊಲೀಸ್ ಪಡೆ ಇದೆ. ಈ ಪಡೆಯ ಹೆಸರು HDL, ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಇವರನ್ನ ನಾವು ಒಳ್ಳೆಯ ಪೊಲೀಸರು ಅಂತ ಕರೀಬೋದು. ಸರಿ, ಹಾಗಾದ್ರೆ ನಮ್ಮಲ್ಲೂ ಸಿಂಗಮ್ ಇದ್ದಾರೆ. ಈ ಒಳ್ಳೆಯ ಪೊಲೀಸರ ಕೆಲ್ಸವೇನು? ಮೂಲದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ HDL ಪೊಲೀಸರು ನಗರದಲ್ಲಿ ಗಸ್ತು ತಿರುಗುತ್ತಾ ಆ ಕೊಲೆಸ್ಟ್ರಾಲ್ ಮತ್ತು ಟ್ರಿಗ್ಲಿಸರೈಡ್ ಅನ್ನೋ ಖಳನಾಯಕರನ್ನ ಹಿಡಿದು ಸೀದಾ ಜೈಲಿಗೆ ಹಾಕ್ತಾರೆ. ಜೈಲು? ನಮ್ಮ ದೇಹದಲ್ಲಿ ಜೈಲು ಕೂಡ ಇದೆಯಾ? ಎಲ್ಲಿದೆ ಅದು? ಇದೇ ನಮ್ಮ ಯಕೃತು, ಅಂದ್ರೆ ಲಿವರ್ ಇದೆಯಲ್ಲ. ಓ, ಲಿವರ್. ಅದೇ ಈ ನಗರದ ಸೆಂಟ್ರಲ್ ಜೈಲು ಮತ್ತು ಶುದ್ಧೀಕರಣ ಘಟಕ. ಅದ್ಭುತ. ಹಾಗಾದ್ರೆ ಇದೊಂದು ಪರಿಪೂರ್ಣ ವ್ಯವಸ್ಥೆ. ಪೊಲೀಸರು ಕಳ್ಳರನ್ನ ಹಿಡಿತಾರೆ, ಜೈಲು ಅವರನ್ನ ಗಡಿಪಾರು ಮಾಡುತ್ತೆ, ನಗರ ಸ್ವಚ್ಛವಾಗತ್ತೆ. ಹೌದು, ಒಂದು ಆದರ್ಶ ಜಗತ್ತಲ್ಲಿ ಹೀಗೆಯೇ ಆಗಬೇಕು. ಆದ್ರೆ ಯಾವುದೇ ಒಳ್ಳೆಯ ಕ್ರೈಮ್ ಡ್ರಾಮಾದಲ್ಲಿ ಇರೋ ಹಾಗೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅಂದ್ರೆ? ನಗರದ ಎಲ್ಲಾ ಪೊಲೀಸರು ಒಳ್ಳೆಯವರಲ್ಲ. ಏನು? ನಮ್ಮ ದೇಹದೊಳಗೆ ಭ್ರಷ್ಟ ಪೊಲೀಸರೂ ಇದಾರಾ? ಇದು ನಂಬೋಕೆ ಕಷ್ಟ.
ಹೌದು. ಇವನ ಹೆಸರು LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಮೂಲದಲ್ಲಿ ಇವನನ್ನ ಅಧಿಕಾರಕ್ಕಾಗಿ ಹಂಬಲಿಸೋ ಭ್ರಷ್ಟ ಪೊಲೀಸ್ ಅಂತ ವರ್ಣಿಸಿದ್ದಾರೆ. ಓ, ನಾವು ಸಾಮಾನ್ಯವಾಗಿ ಲ್ಯಾಬ್ ರಿಪೋರ್ಟ್ನಲ್ಲಿ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಓದ್ತೀವಿ. ಆದರೆ ಭ್ರಷ್ಟ ಪೊಲೀಸನ್ನು ಹೋಲಿಕೆ ಇದೆಯಲ್ಲ, ಅದು ಅದರ ಕೆಲಸವನ್ನ ನಿಖರವಾಗಿ ಹಿಡಿದಿಡುತ್ತೆ. ಹಾಗಾದ್ರೆ ನನ್ನ ಅಪಧಮನಿಗಳಲ್ಲಿ ಒಂದ್ರೀತಿ ರಿವಾಲ್ವಿಂಗ್ ಡೋರ್ ನ್ಯಾಯ ವ್ಯವಸ್ಥೆ ಇದೆ ಅಂತಾಯ್ತು. ನಿಖರವಾಗಿ ಅದೇ ಆಗೋದು. ಈ ಭ್ರಷ್ಟ LDL ಪೊಲೀಸ್ ಏನ್ ಮಾಡ್ತಾನೆ ಅಂದ್ರೆ, ಏನು? ಒಳ್ಳೆಯ HTL ಪೊಲೀಸರು ಕಷ್ಟಪಟ್ಟು ಹಿಡಿದು ಜೈಲಿಗೆ ಹಾಕಿದ ಖಳನಾಯಕರನ್ನ ಇವನು ಜೈಲಿನಿಂದ ಅಂದ್ರೆ ಯಕೃತ್ತಿನಿಂದ ಹೊರಗೆ ತಂದು ಮತ್ತೆ ನಗರದ ಬೀದಿಗಳಿಗೆ ಬಿಟ್ಬಿಡ್ತಾನೆ. ದೇವ್ರೆ, ಅಂದ್ರೆ HDL ಅವರನ್ನ ಹಿಡಿದ್ರೆ LDL ಅವರನ್ನ ಬಿಡುಗಡೆ ಮಾಡ್ತಾನಾ? ಹೌದು. ಇದೊಂದು ಸಂಖ್ಯೆಗಳ ಆಟ. ನಮ್ಮ ದೇಹದಲ್ಲಿ ಒಳ್ಳೆಯ ಪೊಲೀಸರ HDL ಸಂಖ್ಯೆ ಕಡಿಮೆಯಾಗಿ ಭ್ರಷ್ಟ ಪೊಲೀಸರ LDL ಸಂಖ್ಯೆ ಹೆಚ್ಚಾದ್ರೆ ಏನಾಗುತ್ತೆ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಖಂಡಿತ. ಆಗ ರಾಜಧಾನಿ ಅಂದ್ರೆ ಹೃದಯಕ್ಕೆ ಹೋಗೋ ಎಲ್ಲಾ ರಸ್ತೆಗಳು ಬಂದಾಗುತ್ತೆ. ಇದನ್ನೇ ನಾವು ಹಾರ್ಟ್ ಬ್ಲಾಕ್ ಅನ್ನೋದು. ಸರಿ, ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಈಗ ಮೇಯರ್ ಆಗಿ ನನ್ನ ಮೊದಲ ಆದ್ಯತೆ ಈ ಸಮಸ್ಯೆಯನ್ನ ಬಗೆಹರಿಸೋದು. ನಾನೇನ್ ಮಾಡ್ಬೇಕು? ಮೂಲದಲ್ಲಿ ಕೊಟ್ಟಿರೋ ಪರಿಹಾರ ಆಶ್ಚರ್ಯಕರವಾಗಿ ಸರಳವಾಗಿದೆ. ಅದಕ್ಕೆ ಯಾವುದೇ ಹೈಟೆಕ್ ಉಪಕರಣಗಳು ಬೇಕಿಲ್ಲ. ಆ ಪರಿಹಾರ ಒಂದೇ ಒಂದು ಪದದಲ್ಲಿದೆ. ಯಾವುದದು? ನಡಿಗೆ. ಅಷ್ಟೇ? ನಡಿಗೆಯೇ? ಇದು ನಂಬೋಕೆ ಸ್ವಲ್ಪ ಕಷ್ಟ. ಇಷ್ಟು ದೊಡ್ಡ ಸಮಸ್ಯೆಗೆ ಇಷ್ಟು ಸರಳ ಪರಿಹಾರವಾ? ಹೌದು, ತುಂಬಾ ಸರಳ ಅಂತ ಅನಿಸಬಹುದು. ಆದರೆ ಮೂಲವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಒಳ್ಳೆಯ ಮತ್ತೆ ಭ್ರಷ್ಟ ಪೊಲೀಸರ ಅನುಪಾತವನ್ನ ಸರಿಪಡಿಸೋಕೆ ನಡಿಗೆ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಅದು ಹೇಗೆ ಕೆಲಸ ಮಾಡುತ್ತೆ? ನಾವು ನಡೆದಾಗ ದೇಹದೊಳಗೆ ಏನಾಗುತ್ತೆ? ಮೂಲದಲ್ಲಿ ಹೇಳೋ ಹಾಗೆ ನಾವು ಇಡೋ ಪ್ರತಿ ಹೆಜ್ಜೆಯೂ ನಮ್ಮ ಪೊಲೀಸ್ ಪಡೆಯನ್ನ ಬಲಪಡಿಸುತ್ತೆ. ಅಂದ್ರೆ ನಾವು ನಡೆದಾಗ ನಮ್ಮ ಕಾಲುಗಳ ಸ್ನಾಯುಗಳು ಕೆಲವು ವಿಶೇಷ ಕಿಣ್ವಗಳನ್ನ ಅಂದ್ರೆ ಎನ್ಸೈಮ್ಸ್ ಅನ್ನ ಉತ್ಪಾದಿಸ್ತವೆ. ಸರಿ. ಈ ಕಿಣ್ವಗಳು ಆ ಭ್ರಷ್ಟ ಪೊಲೀಸರನ್ನ LDL ಮತ್ತೆ ಅವರ ಸ್ನೇಹಿತರಾದ ಖಳನಾಯಕರನ್ನ ಹಿಡಿದು ಬಲವಂತವಾಗಿ ಮತ್ತೆ ಜೈಲಿಗೆ ಅಂದ್ರೆ ಯಕೃತ್ತಿಗೆ ಎಳ್ಕೊಂಡು ಹೋಗುತ್ತೆ. ವಾವ್! ಅಂದ್ರೆ ನಮ್ಮ ಸ್ನಾಯುಗಳನ್ನ ಚಲಿಸೋ ಮೂಲಕ ನಾವು ಒಳ್ಳೆಯ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಕೊಡ್ತಿದೀವಿ. ಹೌದು, ನಮ್ಮ ಹೆಜ್ಜೆಗಳಿಂದಲೇ ನಾವು ಪೊಲೀಸ್ ಇಲಾಖೆಗೆ ಅನುದಾನ ಕೊಟ್ಟ ಹಾಗೆ. ಅದ್ಭುತ! ಹಾಗಾದ್ರೆ ಗಸ್ತು ತಿರುಗೋ ತಂತ್ರ ನಮ್ಗೆ ಸಿಕ್ಕಿದೆ. ಅದೇ ನಡಿಗೆ. ಆದ್ರೆ ಒಂದು ನಗರಕ್ಕೆ ಕೇವಲ ಪೊಲೀಸ್ ವ್ಯವಸ್ಥೆ ಇದ್ರೆ ಸಾಲ್ದಲ್ವಾ? ಪೂರೈಕೆಗಳು ಬೇಕು, ಇಂಧನ ಬೇಕು. ಖಂಡಿತ. ಇಲ್ಲಿ ಕತೆ ಪ್ರಾಯೋಗಿಕ ಸಲಹೆಗಳ ಕಡೆಗೆ ಚಲಿಸುತ್ತೆ. ಮೂಲವು 2 ಸ್ಪಷ್ಟ ಪಟ್ಟಿಗಳನ್ನ ಕೊಡುತ್ತೆ. ಕಡಿಮೆ ಮಾಡಬೇಕಾದವು ಮತ್ತು ಪ್ರತಿದಿನ ತಿನ್ನಬೇಕಾದವು. ಮೊದಲು ಕಡಿಮೆ ಮಾಡಬೇಕಾದ ಪಟ್ಟಿ ನೋಡೋಣ. ಇದರಲ್ಲಿ ಉಪ್ಪು, ಸಕ್ಕರೆ ಇದೆ. ಇವು ಸಾಮಾನ್ಯ ಆರೋಪಿಗಳು. ಹೌದು. ನಮ್ಮ ನಗರದ ರೂಪಕದಲ್ಲಿ ಸಕ್ಕರೆಯನ್ನ ರಸ್ತೆಗಳಿಗೆ ಅಂಟಿಕೊಳ್ಳೋ ಜಿಗುಟಾದ ಕೆಸರು ಅಂತ ಯೋಚಿಸ್ಬೋದು. ಓ, ಇದು ರಸ್ತೆಯ ಮೇಲ್ಮೈಗೆ ಹಾನಿ ಮಾಡುತ್ತೆ. ಹೌದು. ಅಂದ್ರೆ ಅಪಧಮನಿಯ ಗೋಡೆಗಳಿಗೆ ಹಾನಿ ಮಾಡುತ್ತೆ. ಹಾಗೆಯೇ ಬಿಳಿ ಸಂಸ್ಕರಿಸಿದ ಹಿಟ್ಟು ಅಂದ್ರೆ ಮೈದಾ ಕೂಡ ದೇಹದಲ್ಲಿ ಸಕ್ಕರೆಯಂತೆಯೇ ವರ್ತಿಸುತ್ತೆ. ಇದು ಬಹಳ ಮುಖ್ಯ. ಎಣ್ಣೆಗಳನ್ನ ಹೆಚ್ಚು ಬಿಸಿ ಮಾಡಿದಾಗ ಅವುಗಳ ಆರೋಗ್ಯಕರ ರಚನೆ ಹಾಳಾಗುತ್ತೆ. ಇದು ನಗರಕ್ಕೆ ಕಳಪೆ ದರ್ಜೆಯ ಹೊಲಸು ಇಂಧನವನ್ನ ಪೂರೈಸಿದ ಹಾಗೆ. ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಶುದ್ಧ ಇಂಧನ. ಅರ್ಥವಾಯ್ತು. ಹಾಗಾದ್ರೆ ನಗರದ ಉಗ್ರಾಣಗಳನ್ನ ಯಾವ್ದ್ರಿಂದ ತುಂಬಿಸ್ಬೇಕು? ಪ್ರತಿದಿನ ತಿನ್ನಬೇಕಾದ ಪಟ್ಟಿಯಲ್ಲಿ ಏನಿದೆ? ಇದು ಹೆಚ್ಚಾಗಿ ಸಸ್ಯ ಆಧಾರಿತ ಪಟ್ಟಿ. ತರಕಾರಿಗಳು, ಬೇಳೆಕಾಳುಗಳು, ಬೀನ್ಸ್, ನಟ್ಸ್ ಮತ್ತೆ ಹಣ್ಣುಗಳು. ಇವುಗಳಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ಹೆಚ್ಚಾಗಿರತ್ತೆ. ಅದರ ಪಾತ್ರವೇನು? ಆಹಾ, ನಮ್ಮ ಜೈಲ್ ವ್ಯವಸ್ಥೆಯಲ್ಲಿ ಫೈಬರ್ನ ಪಾತ್ರ ಬಹಳ ದೊಡ್ಡದು. ಫೈಬರ್ ಅನ್ನೋವನ್ನು ಜೈಲು ಸಾರಿಗೆ ಬಸ್ ಅಂತ ಕಲ್ಪಿಸ್ಕೊಳ್ಳಿ. ಜೈಲು ಸಾರಿಗೆ ಬಸ್? ಹೌದು. ಇದು ಕೊಲೆಸ್ಟ್ರಾಲ್ಗೆ ಅಂಟಿಕೊಂಡು ಅದು ರಕ್ತ ಪ್ರವಾಹಕ್ಕೆ ಸೇರೋ ಮೊದಲೇ ಅದನ್ನ ದೇಹದಿಂದ ಹೊರಗೆ ಸಾಗಿಸುತ್ತೆ. ಅದ್ಭುತ. ಸೊ ನಾವು ನಡಿಬೇಕು ಮತ್ತೆ ಒಳ್ಳೆ ಆಹಾರ ತಿನ್ಬೇಕು. ನಮ್ಮ ನಗರದ ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ ಎರಡನ್ನೂ ನೋಡ್ಕೊಂಡ್ ಹಾಗಾಯ್ತು. ಆದ್ರೆ ಮೂಲ ಇಲ್ಲಿಗೆ ನಿಲ್ಲಲ್ಲ. ಇಲ್ಲ, ಅದು ಲದರಿನ ವಾತಾವರಣದ ಬಗ್ಗೆ ಮಾತಾಡುತ್ತೆ. ಇದು ತುಂಬಾ ಆಳವಾದ ಚಿಂತನೆ. ವಾತಾವರಣ ಅಂದ್ರೆ? ಒಂದು ನಗರ ಅಂದ್ರೆ ಕೇವಲ ರಸ್ತೆ, ಕಟ್ಟಡಗಳಲ್ಲ. ಅಲ್ಲಿನ ಜನರ ಮನೋಸ್ಥೈರ್ಯ, ಅವರ ಸಂತೋಷ ಕೂಡ ಮುಖ್ಯ ಅಲ್ವಾ? ನಿಜ. ಇಲ್ಲಿಂದ ಚರ್ಚೆ ದೈಹಿಕ ಆರೋಗ್ಯದಿಂದ ಮಾನಸಿಕ ಆರೋಗ್ಯದ ಕಡೆಗೆ ಸಾಗುತ್ತೆ. ಹಾಗಾದ್ರೆ ನಗರದ ವಾತಾವರಣವನ್ನ ಸುಧಾರಿಸೋಕೆ ಮೇಯರ್ ಏನ್ ಮಾಡ್ಬೇಕು? ಮೂಲವು ಮರೆಯಲು ಪ್ರಯತ್ನಿಸಬೇಕಾದ 3 ವಿಷಯಗಳ ಪಟ್ಟಿಯನ್ನು ಕೊಡುತ್ತೆ. ಮೊದಲನೇದು ನಿಮ್ಮ ವಯಸ್ಸು.
ಓಕೆ. ನನಗೆ ವಯಸ್ಸಾಯ್ತು, ನಡೆಯೋಕ್ಕಾಗಲ್ಲ ಅಂತ ನೀವು ಭಾವಿಸಿದ್ರೆ ನೀವು ಗಸ್ತು ಪಡೆಯನ್ನೇ ಕಳುಹಿಸಲ್ಲ. ಎರಡನೇದು ನಿಮ್ಮ ಭೂತಕಾಲ ಮತ್ತು ಮೂರನೇದು ನಿಮ್ಮ ನ್ಯೂನತೆಗಳು. ಭೂತಕಾಲದ ವಿಷಾದಕ್ಕೂ ಹೃದಯದ ಆರೋಗ್ಯಕ್ಕೂ ಏನು ಸಂಬಂಧ? ನೇರ ಸಂಬಂಧವಿದೆ. ದೀರ್ಘಕಾಲದ ಒತ್ತಡ, ವಿಷಾದ, ಕೋಪ ಇವೆಲ್ಲವೂ ಕಾರ್ಟಿಸೋಲ್ ಅನ್ನೋ ಹಾರ್ಮೋನನ್ನು ಹೆಚ್ಚಿಸುತ್ತೆ. ಇದು ನಮ್ಮ ನಗರದ ರಸ್ತೆಗಳಿಗೆ ನೇರವಾಗಿ ಹಾನಿ ಮಾಡುತ್ತೆ. ಸರಿ. ಹಾಗಾದ್ರೆ ನಾವು ಮನಸ್ಸಿನಿಂದ ಈ ನಕಾರಾತ್ಮಕ ವಿಷಯಗಳನ್ನ ಖಾಲಿ ಮಾಡಿದ್ರೆ ಅದನ್ನ ಯಾವ್ದ್ರಿಂದ ತುಂಬಿಸ್ಬೇಕು? ಅದಕ್ಕೂ ಮೂಲದಲ್ಲಿ ಪಟ್ಟಿ ಇದೆ. ಅಳವಡಿಸಿಕೊಳ್ಳಬೇಕಾದ ವಿಷಯಗಳು. ಅದರಲ್ಲಿ ಮೊದಲನೇದು ಕುಟುಂಬ ಮತ್ತು ಸ್ನೇಹಿತರು. ಸಾಮಾಜಿಕ ಸಂಪರ್ಕ. ಹೌದು. ಒಂಟಿತನ ಹೃದ್ರೋಗಕ್ಕೆ ಧೂಮಪಾನದಷ್ಟೇ ಅಪಾಯಕಾರಿ ಅಂತ ಕೆಲವು ಸಂಶೋಧನೆಗಳು ಹೇಳ್ತವೆ. ಪಟ್ಟಿಯಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಇದೆ. ನಿಮ್ಮ ಆಂತರಿಕ ನಗರ ಅಂದ್ರೆ ದೇಹ ಸ್ವಚ್ಛವಾಗಿರ್ಬೇಕಾದ್ರೆ ನಿಮ್ಮ ಬಾಹ್ಯ ನಗರ ಅಂದ್ರೆ ಮನೆ ಅದು ಹಾಗೇ ಇರಬೇಕು. ಇದಲ್ಲದೆ 3 ಮೂಲಭೂತ ವಿಷಯಗಳ ಪಟ್ಟಿಯೂ ಇವೆ. ಮೊದಲನೇದು ಯಾವಾಗಲೂ ನಗಿರಿ. ಹೌದು. ನಗುವುದು ನಮ್ಮ ನರಮಂಡನಕ್ಕೆ ಎಲ್ಲವೂ ಸರಿಯಾಗಿದೆ ಅನ್ನೋ ಸಂಕೇತ ಕೊಡುತ್ತೆ. ಎರಡನೇದು ನಿಮ್ಮದೇ ವೇಗದಲ್ಲಿ ನಿಯಮಿತ ದೈಹಿಕ ಚಟುವಟಿಕೆ. ಇಲ್ಲಿ ನಿಮ್ಮದೇ ವೇಗದಲ್ಲಿ ಅನ್ನೋದು ಮುಖ್ಯ. ಸ್ಥಿರತೆ ಮುಖ್ಯ, ವೇಗವಲ್ಲ. ನಿಖರವಾಗಿ. ಮೂರನೇದು ನಿಮ್ಮ ತೂಕವನ್ನು ನಿಯಂತ್ರಿಸಿ. ಕೊನೆಯದಾಗಿ ಮೂಲದಲ್ಲಿ 6 ಅಗತ್ಯ ಜೀವನಶೈಲಿ ಅಭ್ಯಾಸಗಳ ಬಗ್ಗೆ ಹೇಳಿದ್ದಾರೆ. ಹೌದು. ಇದನ್ನ ಕಾಯಬೇಡಿ ತತ್ವ ಅನ್ಬೋದು. ನಗರದಲ್ಲಿ ಅನಾಹುತ ಆಗೋವರೆಗೂ ಕಾಯಬಾರದು. ಹಾಗೇಂದ್ರೆ? ಮೊದಲನೇದು ಬಾಯಾರಿಕೆಯಾಗೋವರೆಗೆ ನೀರು ಕುಡಿಯಲು ಕಾಯಬೇಡಿ. ಯಾಕೆ? ನಮಗೆ ಬಾಯಾರಿಕೆಯಾದಾಗ ದೇಹ ಆಗಲೇ ನಿರ್ಜಲೀಕರಣದ ಸ್ಥಿತಿಯಲ್ಲಿರುತ್ತೆ. ಆಗ ರಕ್ತ ದಪ್ಪವಾಗುತ್ತೆ, ಸಂಚಾರ ದಟ್ಟಣೆ ಸುಲಭವಾಗಿ ಆಗುತ್ತೆ. ಅರ್ಥವಾಯ್ತು. ಹಾಗೆಯೇ ದಣಿವಾಗುವ ಮುನ್ನ ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದ್ದಾರೆ. ಹೌದು. ಅನಾರೋಗ್ಯಕ್ಕೆ ಒಳಗಾಗುವವರೆಗೆ ವೈದ್ಯಕೀಯ ಪರೀಕ್ಷೆಗಳಿಗೆ ಕಾಯಬೇಡಿ. ಇದು ನೇರವಾಗಿ ನಮ್ಮ ಚರ್ಚೆಗೆ ಸಂಬಂಧಿಸಿದೆ. ಭ್ರಷ್ಟ ಪೊಲೀಸರನ್ನ ಮೊದಲೇ ಪತ್ತೆ ಹಚ್ಚಬೇಕು. ಹೌದು. ಹಾಗೆಯೇ ನಿಮ್ಮಲ್ಲಿನ ನಂಬಿಕೆಯನ್ನ ಕಳ್ಕೊಳ್ಬೇಡಿ ಅನ್ನೋ ಸಲಹೆಗಳೂ ಇವೆ. ಮೇಯರ್ ಆಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲದಿದ್ರೆ ನಗರವನ್ನ ಹೇಗೆ ನಡೆಸ್ತೀರಿ? ಒಟ್ಟಾರೆಯಾಗಿ ನೋಡಿದ್ರೆ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ದೈನಂದಿನ ಆಯ್ಕೆಗಳ ಮೂಲಕ ನಾವು ನಮ್ಮ ಆಂತರಿಕ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ಅವ್ಯವಸ್ಥೆಗೆ ಮತ ಹಾಕ್ತೀವಿ. ಹೌದು. ನನ್ನ ಮನಸ್ಸಲ್ಲಿ ಅಚ್ಚೊತ್ತಿದ ಚಿತ್ರಣ ಅಂದ್ರೆ LDL ಅನ್ನ ಜೈಲಿನಿಂದ ಖಳನಾಯಕರನ್ನ ಬಿಡಿಸೋ ಭ್ರಷ್ಟ ಪೊಲೀಸ್ ಆಗಿ ನೋಡೋದು. ಅದು ಅದರ ಅಪಾಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ಮತ್ತು ಇನ್ನೊಂದು ಕಡೆ ನಾವು ಇಡೋ ಪ್ರತಿ ಹೆಜ್ಜೆಯೂ ಒಳ್ಳೆಯ ಪೊಲೀಸರಿಗೆ ಕಳುಹಿಸೋ ಬಲವರ್ಧನೆ. ಇದು ನಮ್ಮ ದೈನಂದಿನ ನಡಿಗೆಗೆ ಒಂದು ದೊಡ್ಡ ಅರ್ಥವನ್ನ ಕೊಡುತ್ತೆ. ಖಂಡಿತ. ಚರ್ಚೆಯನ್ನ ಮುಗಿಸೋ ಮುನ್ನ ಮೂಲದಲ್ಲಿನ ಅಂತಿಮ ಹಾರೈಕೆಯನ್ನ ನೆನಪಿಸ್ಕೊಳ್ಳೋಣ. ಆರೋಗ್ಯವಾಗಿರಿ ಮತ್ತು ನಿಮ್ಗೆ ಉತ್ತಮ ಆರೋಗ್ಯವನ್ನು ಬಯಸ್ತೇವೆ. ಇದೊಂದು ಸರಳ ಮತ್ತು ಪ್ರಾಮಾಣಿಕ ಹಾರೈಕೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚೋ ಪ್ರಶ್ನೆಯನ್ನ ಬಿಟ್ಟೋಗ್ತೀನಿ. ಖಂಡಿತ. ವಯಸ್ಸು ಮತ್ತೆ ಭೂತಕಾಲವನ್ನ ಮರೆಯೋಕೆ ಮೂಲವು ಸಲಹೆ ಕೊಡುತ್ತೆ. ನಾವು ದೇಹದಲ್ಲಿನ ಕೊಲೆಸ್ಟ್ರಾಲ್ನ ಭಾರದ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ಹೃದಯದ ಮೇಲೆ ನಮ್ಮ ಭೂತಕಾಲದ ನೆನಪುಗಳು, ವಿಷಾದಗಳ ಭಾರ ಇದೆಯಲ್ಲ, ಅದು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿರ್ಬೋದಾ? ಅದೊಂದು ಆಳವಾದ ಯೋಚನೆ. ದೇಹವೇ ಒಂದು ನಗರವಾದ್ರೆ ನಮ್ಮ ನೆನಪುಗಳು ಮತ್ತು ವಿಷಾದಗಳೇ ಅಲ್ಲಿನ ಸಂಚಾರ ದಟ್ಟಣೆ. ಹೃದಯಕ್ಕೆ ರಕ್ತ ಸಂಚಾರ ಸುಗಮವಾಗಲು ಕೆಲವೊಮ್ಮೆ ಹಳೆಯ ಅವಶೇಷಗಳನ್ನ ತೆರವುಗೊಳಿಸಬೇಕಾಗುತ್ತೆ. ಹೌದು. ನಾವು ಯಾರಾಗುತ್ತಿದ್ದೇವೆಯೋ ಅವರನ್ನ ರಕ್ಷಿಸಲು ನಾವು ಯಾರಾಗಿದ್ದೆವೋ ಅವರನ್ನ ಕೆಲವೊಮ್ಮೆ ಬಿಟ್ಕೊಡ್ಬೇಕಾಗ್ಬೋದು. ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.